ಹೇಳ ಹಾಂ ಸರ್, ಓಕೆ ಸರ್. ಬನ್ನಿರಿ ಸರ್ ಬರ್ರಿ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ ಮತ್ತು ಇಲ್ಲಿನ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಮಾಹಿತಿ ಕಲೆ ಆಗದಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಮೊನ್ನೆ ನಡೆದಂತಹ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಸರ್ಕಾರ ಮತ್ತು ಇಲಾಖೆ ಮಾದಕ ವಸ್ತುಗಳ ಬಗ್ಗೆ ಝೀರೋ ಟಾಲರೆನ್ಸ್ ಪಾಲಿಸಿಯನ್ನು ಇಟ್ಕೊಂಡಿರುವಂಥದ್ರ ಬಗ್ಗೆ ಒತ್ತಿ ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ, ಅವಳಿ ನಗರಗಳು, ಇದು ಭಾಳ ಒಳ್ಳೆಯ ಒಂದು ಶಿಕ್ಷಣ ಕೇಂದ್ರವೂ ಹೌದು, ವಾಣಿಜ್ಯ ಕೇಂದ್ರವೂ ಹೌದು, ಧಾರ್ಮಿಕ ಕೇಂದ್ರವೂ ಹೌದು. ಯಾರೋ ಕೆಲವರು ಕಿಡಿಗೇಡಿಗಳು ಮತ್ತು ಈ ಡ್ರಗ್ಸ್ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋ ಪೆಡಲರ್ಸು ಯುವ ಸಮೂಹವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿರೋವಂಥದ್ರ ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ನಮ್ಮ ಹೋಮ್ವರ್ಕನ್ನು ನಾವು ಮಾಡಿಕೊಂಡು ಕಳೆದ 10 ವರ್ಷಗಳಲ್ಲಿ ಡ್ರಗ್ಸ್ NDPS ಕೇಸ್ಗಳಲ್ಲಿ ಇರುವಂತಹ ಆರೋಪಿಗಳು, ಅದರಲ್ಲಿ ಪೆಡಲರ್ಸ್, ನಾಟ್ ಕನ್ಸ್ಯೂಮರ್ಸ್, ಪೆಡಲರ್ಸ್ಗಳದ್ದು ಒಂದು ಪೆರೇಡನ್ನು ಇವತ್ತು ಮಾಡಲಾಯಿತು. ಸೊ ಇದರಲ್ಲಿ ಸುಮಾರು 180ಕ್ಕೂ ಹೆಚ್ಚು ಡ್ರಗ್ ಪೆಡಲರ್ಸು ಇವತ್ತು ಉಪಸ್ಥಿತರಿದ್ದರು, ಅಂದರೆ ಹಾಜರಿದ್ದರು. ಇನ್ನೂ ಸಾಕಷ್ಟು ಜನ ಔಟ್ ಆಫ್ ಹೆಡ್ ಕ್ವಾರ್ಟರ್ ಇದ್ದಾರೆ, ಔಟ್ ಆಫ್ ಸೈಟ್ ಇದ್ದಾರೆ, ಔಟ್ ಆಫ್ ವೀವ್ ಅಂತ ಕರಿತೀವಿ ನಾವು, ಅದರಿದ್ದಾರೆ. ಮತ್ತು ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಿಂದ ಇರುವಂಥವ್ರು ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಕ್ರಮ ಏನು ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ಮಾಡಲಿದ್ದೇವೆ, ಅದರ ಒಂದು ಸಂಪೂರ್ಣ ತಯಾರಿಯನ್ನು ಈವರೆಗೂ ಮಾಡಿ ಇನ್ನು ಮುಂದೆ ಅದನ್ನು ಕಾರ್ಯಗತಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಮುಂದುವರಿಯಲಿದ್ದೇವೆ. ಮೊಟ್ಟ ಮೊದಲನೇದಾಗಿ ಈ ಎಲ್ಲ ಆರೋಪಿಗಳ ಮೇಲೆ ಸ್ಟೇಷನ್ಗಳಲ್ಲಿ ಡಾಕ್ಯುಮೆಂಟೇಷನ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ರೌಡಿ ಶೀಟರ್ಸ್ ಇರ್ತಾರೆ, ಅವ್ರಿಗೆ ರೌಡಿ ಶೀಟ್ಸ್ ಇರುತ್ತೆ, ಕಳ್ಳತನ ಇನ್ನೊಂದು ಮತ್ತೊಂದು ಮಾಡಿರೋರಿಗೆ MOB ಕಾರ್ಡ್ಸ್ ಇರುತ್ತೆ. ಆ ರೀತಿ ಇವ್ರಿಗೆ ಡೋಸಿಯರ್ಸು ಕೆಲವು ಸ್ಟೇಷನ್ಗಳಲ್ಲಿ ಇಟ್ಕೊಂಡಿದ್ದಾರೆ, ಬಟ್ ಎಲ್ಲ ಸ್ಟೇಷನ್ಗಳಲ್ಲಿ ಇಲ್ಲ. ಈ 180+ ಜನರೇನಿದ್ದಾರೆ ಇವ್ರಿಗೆ ಎಲ್ಲರ ಮೇಲೂ ಇವತ್ತೊಂದು ಠಾಣೆಯಲ್ಲಿ ಡಾಕ್ಯುಮೆಂಟೇಷನ್ ಡೋಸಿಯರ್ಸ್ನ ಓಪನ್ ಮಾಡ್ಕೊಂಡು ಇಟ್ಕೊಳ್ಳಾಗುತ್ತೆ ಮೊದಲನೇದಾಗಿ. ಎರಡನೇದು, ಇವರು ಈ ರೀತಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಾರ್ದು ಅಂತಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಕರಣಗಳನ್ನು ದಾಖಲಿಸ್ಕೊಳ್ಳುವಂಥದ್ದು. ಈ ಹಿಂದೆ ಏನು 107, 110, 108, 109 ಈ ಥರ CRPC ಅಡಿಯಲ್ಲಿ ಕ್ರಮ ಕೈಗೊಳ್ತಿದ್ವಿ, ಅದರ ಒಂದು ಕ್ರಮವನ್ನು ಕೂಡ ಈಗ ಇವ್ರ ಮೇಲೆ ಮಾಡಲಾಗುತ್ತೆ. ಮೂರನೇದಾಗಿ, ಸಾಕಷ್ಟು ಇನ್ಪುಟ್ಸು ಇವ್ರಗಳ ಹತ್ರ ಇರೋ ಮೊಬೈಲಲ್ಲಿ, ಟೆಕ್ನಿಕಲ್ ಗ್ಯಾಡ್ಜೆಟ್ಸಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಅದನ್ನೆಲ್ಲ ವೆರಿಫೈ ಮಾಡಲಿಕ್ಕೆ ಕೂಡ ಸೂಚನೆ ಕೊಟ್ಟಿದ್ದೀನಿ. ನಾಲ್ಕನೇದು, ಈ ಡ್ರಗ್ಸು ಕೇಸಸಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೆಲಸದ ಒತ್ತಡದ ಹಿನ್ನೆಲೆಯಲ್ಲಿ, ಸ್ವಲ್ಪ ಕೆಲಸದ ಒತ್ತಡ ಹಿನ್ನೆಲೆಯಲ್ಲಿ ಮತ್ತು ಕೆಲವರು ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ 1 kg ಗಾಂಜಾ ಯಾರ ಹತ್ರ ಅದು ಸಿಕ್ತು ಅಂದರೆ ಅವನೊಬ್ಬನ ಅರೆಸ್ಟ್ ಮಾಡಿ ಸುಮ್ಮನಾಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹೆಚ್ಚಂದರೆ ಇಬ್ಬರನ್ನೋ ಹೆಚ್ಚುವರಿಯಾಗಿ ಅರೆಸ್ಟ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ನಮ್ಮ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಭಾಳ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲೇ ಒಂದು NDPS ಕೇಸ್ ಆದಂಥ ಸಂದರ್ಭದಲ್ಲಿ ಅದು ಯಾವ ಮೂಲದಿಂದ ಬಂತು, ಯಾರಿಗೆ ಸಪ್ಲೈ ಹೋಗ್ತಾಯಿತ್ತು, ಅವ್ರ ಅಸೋಸಿಯೇಟ್ಸ್ ಯಾರು, ಅವ್ರಿಗೆ ದುಡ್ಡು ಕೊಡೋರು ಯಾರು, ವಾಹನ ಕೊಡೋರು ಯಾರು, ಅವ್ರಿಗೆ ಇದಕ್ಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡೋವಂಥವ್ರು ಯಾರು, ಜೈಲಲ್ಲಿದ್ದಾಗ ಅಥವಾ ಲೀಗಲ್ ಅಸಿಸ್ಟೆನ್ಸ್ ಇದ್ದಾಗ ಇವ್ರಿಗೆ ಸಪೋರ್ಟ್ ಮಾಡೋವಂಥವ್ರು ಯಾರು, ಅದೆಲ್ಲದನ್ನು ಡಾಕ್ಯುಮೆಂಟೇಷನ್ ಮಾಡಿ ಇನ್ನೂ ಆಳವಾದ ತನಿಖೆಯನ್ನು ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಮತ್ತು ಇಲ್ಲಿ ಬಂದಿದ್ದಂಥ ಎಲ್ಲ ಆರೋಪಿಗಳಿಗೂ ಭಾಳ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳಲ್ಲಿ ಇವರೇನಾದರೂ ಈ ಚಟುವಟಿಕೆ ಮಾಡೋದು ಕಂಡು ಬಂದರೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಹಂಗಾಗಿ ಸಾರ್ವಜನಿಕರಿಗೂ ಕೂಡ ನಾನು ಈ ಮೂಲಕ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು, ಅಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಮಾಹಿತಿ ನಿಮ್ಮಲ್ಲಿರುತ್ತೆ, ನಮಗೇನು ಸಂಬಂಧ ಇಲ್ಲ, ನಾವ್ಯಾಕೆ ಕೊಡಬೇಕು ಅನ್ನುವಂಥ ಒಂದು ಹೆಸಿಟೇಷನ್ ಅಥವಾ ನಿರಾಶಾದ ಭಾವ ಬೇಡ. ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡಿ, ಅಥವಾ ನಿಮಗೆ ಈ ಥರ ನಡೀತಾ ಇದೆ ಅಂತಂದರೆ ಒಂದು ಅರ್ಜಿ ರೀತಿಯಲ್ಲೋ, ಒಂದು ಲೆಟರ್ ರೀತಿಯಲ್ಲೋ, somehow make the communication reach us. We will definitely take action.
ನಮ್ಮ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಅಧಿಕಾರಿ ಸಿಬ್ಬಂದಿಗಳು ಡ್ರಗ್ ಮುಕ್ತ ಹುಬ್ಬಳ್ಳಿ ಧಾರವಾಡ ಮಾಡಲಿಕ್ಕೆ ಪಣ ತೊಟ್ಟಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಿ ಒಂದು ಉತ್ತಮ ಡ್ರಗ್ ಮುಕ್ತ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗಿ ಅಂತ ನಾನು ಈ ಮೂಲಕ ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ರೌಡಿಗಳ ಬಗ್ಗೆ ಏನಾದರೂ ಆ್ಯಕ್ಷನ್ ಇಲ್ಲ, ಎಲ್ಲರ ಬಗ್ಗೆನೂ ಆ್ಯಕ್ಷನ್ ತೊಗೊತೀವಿ. ಈಗ ರೌಡಿಗಳದ್ದು ಈಗಾಗಲೇ ನಾನು ರೌಡಿ ಶೀಟ್ ಅನಾಲಿಸಿಸ್ ಮಾಡಿದ್ದೀನಿ. ಆಮೇಲೆ ಆ್ಯಕ್ಟಿವ್ ಯಾರಿದ್ದಾರೆ, ಅವ್ರದ್ದೇನು ಚಟುವಟಿಕೆ ಇದೆ, ಅದೆಲ್ಲದರೂ ಸ್ಟೇಷನ್ ವೈಸ್ ರಿವ್ಯೂ ಮಾಡೋವಂಥ ಪ್ರಕ್ರಿಯೆ ಮಾಡ್ತಾಯಿದ್ದೀವಿ. ಡೆಫಿನೆಟ್ಲಿ ಕೆಲವು ಕಿಡಿಗೇಡಿಗಳಿಗೋಸ್ಕರ ಅಥವಾ ಕ್ರಿಮಿನಲ್ಗಳಿಗೋಸ್ಕರ ಅಲ್ಲ ನಮ್ಮ ಸಮಾಜ ಇರೋದು. ಸೊಸೈಟಿಲಿ ಮಕ್ಕಳು ಬದುಕ್ತಾರೆ, ಕುಟುಂಬಸ್ಥರು ಬದುಕ್ತಾರೆ, ವಿದ್ಯಾರ್ಥಿಗಳು ಬದುಕ್ತಾರೆ, ಸೀನಿಯರ್ ಸಿಟಿಸನ್ಸ್ ಬದುಕ್ತಾರೆ. ಪ್ರತಿಯೊಬ್ಬರಿಗೂ ಒಂದು ನೆಮ್ಮದಿಯುತ ವಾತಾವರಣ ಬೇಕೇ ಬೇಕು. ಯಾರೋ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ 50-60 ರೌಡಿ ಶೀಟರ್ಸು ಅಥವಾ 50-60 ರೌಡಿ ಎಲಿಮೆಂಟ್ಸು, ಕಿಡಿಗೇಡಿಗಳು, ಪುಡಿ ರೌಡಿಗಳು ಇಂಥವ್ರಿಗೋಸ್ಕರ ನಾವು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಹಿಂದೆ ಮಾತಾಡಿದಾಗ ನಾನು ಭಾಳ ಕ್ಲಿಯರಾಗಿ ಹೇಳಿದ್ದೀನಿ. ಅದು ರೌಡಿಗಳಲ್ಲಿ ದೊಡ್ಡವರು, ಸಣ್ಣವರು, ಕೆಟ್ಟವರು, ಒಳ್ಳೆಯವರು, ಇವಾಗ ಒಳ್ಳೆಯವರಾಗಿದ್ದಾರೆ, ಮೊದಲು ಕೆಟ್ಟವರಾಗಿದ್ದಾರೆ, ಇವ್ಯಾವ ಕ್ರೈಟೀರಿಯಾನೂ ಇಲ್ಲ. ಅವ್ರದ್ದು ಚಟುವಟಿಕೆ ಇದೆಯೋ ಇಲ್ಲವೋ ಅಷ್ಟೇ ಪಾಯಿಂಟು. ಚಟುವಟಿಕೆಯಲ್ಲಿದ್ದರೆ ಅವ್ರ ಮೇಲೆ ಖಂಡಿತ ಕ್ರಮ ಆಗುತ್ತೆ. ಚಟುವಟಿಕೆ ಇಲ್ಲ ಅಂತಂದರೆ, ನನಗೆ ಕೆಲವರು ಒಬ್ಬರಿಬ್ಬರು ನಿನ್ನೆ ಆಫೀಸಿಗೆ ಬಂದು ಭಾಳ ಮೊದಲು 2001-2ರಲ್ಲಿ ನಮ್ದು ಯಾವುದೋ ಒಂದು 307 ಕೇಸಲ್ಲಿದ್ವಿ, ಅದಾದಮೇಲೆ ನಾವು ಈ ಥರ ಬದುಕ್ತಾ ಇದ್ದೀವಿ, ರೌಡಿ ಶೀಟ್ ಕ್ಲೋಸ್ ಮಾಡಿ ಅಂತಲೂ ಕೇಳಿದರು. ಅಂಥ ನಿರುಪಯುಕ್ತ ರೌಡಿ ಶೀಟ್ಗಳೇನಿದ್ದಾವೆ ಅಂಥವನ್ನು ಕ್ಲೋಸ್ ಮಾಡೋವಂಥ ಕೆಲಸನೂ ಆಗುತ್ತೆ. ಮತ್ತು ಯಾರ್ಯಾರ ಮೇಲೆ ಹೊಸದಾಗಿ ಓಪನ್ ಮಾಡಬೇಕು ಅದನ್ನು ಓಪನ್ ಮಾಡೋವಂಥ ಕೆಲಸನೂ ಆಗುತ್ತೆ. ಮತ್ತು ಭಾಳ ಸ್ಪಷ್ಟವಾದ ಸಂದೇಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ಜನಕ್ಕೋಸ್ಕರ ನಾವು ಇಡೀ ಸಮಾಜದ ಶಾಂತಿ, ನೆಮ್ಮದಿ, ಸ್ವಾಸ್ಥ್ಯವನ್ನು ಹಾಳು ಮಾಡಲಿ